ಒಂದು ಅಭೂತಪೂರ್ವ ಗೆಲುವಿನ ಜೊತೆಗೆ ಡೆಲ್ಲಿಗೆ ಬಂದಿದ್ದಾರೆ. ಏನು ಹೊಸದಾಗಿ ಅಂದರೆ ಇವಾಗ ನಾನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಅಭೂತಪೂರ್ವ ಗೆಲುವನ್ನು ಸಾಧಿಸಿ ಬಂದಿದ್ದೇವೆ. ಅಂದರೆ ಈ ರೀತಿಯ ಅಂತರ ನಿಜವಾಗ್ಲೂ ನಮ್ಮ ಕಾರ್ಯಕರ್ತರಿಗೆ ಒಂದು ಅತಿಯಾದ ಸಂತೋಷವನ್ನು ತಂದಿದೆ. ಯಾಕೆಂದರೆ ಈ ಗೆಲುವನ್ನು ನಾನು ನಮ್ಮ ಎಲ್ಲ ಕಾರ್ಯಕರ್ತರಿಗೂ, ಅಂದರೆ ಒಂದು ವಿಶೇಷ ಅಂದರೆ JDS ಮತ್ತು BJP ಒಗ್ಗಟ್ಟಾಗಿ ಒಂದೇ ಮನಸ್ಸಿನಿಂದ ಕೆಲಸ ಮಾಡಿದರು. ಅವರ ಮನಸ್ಸುಗಳು ಒಂದಾಗಿದ್ವು, ಅವರ ಹೃದಯಗಳು ಒಂದಾಗಿದ್ವು. ಒಂದು ರೀತಿ ಚುನಾವಣೆ ಯಾವ ರೀತಿ ಮಾಡಿದರು ನಮ್ಮ ಕಾರ್ಯಕರ್ತರು ಅಂದರೆ ಯಾವುದೋ ಒಂದು ಹಬ್ಬದ ರೀತಿಯಲ್ಲಿ ತಾವೇ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರೋ ರೀತಿಯಲ್ಲಿ ಅವರೆಲ್ಲ ಪ್ರಚಾರ ಮಾಡಿದರು ಮತ್ತು ಮತಗಳನ್ನು ಹಾಕಿದರು. ಹಾಗೆಯೇ ಈ ಗೆಲುವು ಏನಿದೆ, ಈ ಅಭೂತಪೂರ್ವ ಗೆಲುವನ್ನು ನಾನು ಈ ನಮ್ಮ ಕಾರ್ಯಕರ್ತರಿಗೆ ಹಾಗೂ ಎಲ್ಲ ನಮ್ಮ ಪ್ರೀತಿಯ ಮತದಾರರಿಗೆ ಇದನ್ನು ಅರ್ಪಿಸ್ತೇನೆ. ಮತ್ತು ಅವರೆಲ್ಲರಿಗೂ ಕೂಡ ಹೃದಯ ಸ್ಪರ್ಶಿ ಧನ್ಯವಾದಗಳು ಮತ್ತು ಅನಂತ ಅನಂತ ನಮಸ್ಕಾರಗಳನ್ನು ಹೇಳ್ತೇನೆ. ಒಂದು ಚರ್ಚೆ ನೀವು ಕ್ಯಾಬಿನೆಟ್ ಅಲ್ಲಿ ಇರಬಹುದು ಮೋದಿ ಅವರ ಇದರಲ್ಲಿ ಅದರದ್ದು ಏನಾದರೂ ಇದೆಯಾ? ಅಲ್ಲ, ಇಲ್ಲ, ನನಗೆ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಯಾವುದೇ ಸುಮ್ಮನೆ ಸುದ್ದಿ ಹರಿದಾಡ್ತಾ ಇರೋದು ನಾನು ಕೇಳಿದ್ದೀನಿ. ಬಟ್ ನನಗೆ ಯಾವುದೇ ನಿಖರವಾದಂಥ ಮಾಹಿತಿ ಇಲ್ಲ. ಏನಾಗುತ್ತೆ ಅಂದರೆ ಯಾವುದಾದ್ರು ಈಗ ನಾನು ಹೃದ್ರೋಗ ಚಿಕಿತ್ಸಾ ಕ್ಷೇತ್ರದಲ್ಲಿ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಅಭೂತಪೂರ್ವ ಸಾಧನೆಯನ್ನು ಮಾಡಿರುವ ಹಿನ್ನೆಲೆಯಲ್ಲಿ ಜನರ ನಿರೀಕ್ಷೆ ಇರಬಹುದು ಅದು. ಸೊ ಅಂದರೆ ಈ ಆರೋಗ್ಯ ಸೆಕ್ಟರಲ್ಲಿ, ಹೆಲ್ತ್ ಸೆಕ್ಟರಲ್ಲಿ, ಯಾಕೆಂದರೆ ಈಗ ಆಲ್ರೆಡಿ ನಾವು ತೋರಿಸಿದ್ದೇವೆ ಒಂದು ಸರ್ಕಾರಿ ಸ್ವಾಯತ್ತ ಆಸ್ಪತ್ರೆಯನ್ನು ಯಾವ ರೀತಿ ನಿರ್ವಹಣೆ ಮಾಡ್ಬೋದು, ಯಾವ ರೀತಿ ಪಂಚತಾರಾ ಖಾಸಗಿ ಆಸ್ಪತ್ರೆ ಮಟ್ಟಕ್ಕೆ ಅದನ್ನು ನಿರ್ವಹಣೆ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಒಂದು ಮಾನ್ಯತೆಯನ್ನು ಗಳಿಸ್ಬೋದು ಒಂದು ಆಸ್ಪತ್ರೆ. ಸೊ ಅನ್ನುವ ಈ ಏನು ಒಂದು ಟ್ರ್ಯಾಕ್ ರೆಕಾರ್ಡ್ ಏನಿದೆ ಆ ಹಿನ್ನೆಲೆಯಲ್ಲಿ ಕೆಲವರು ಮಾತಾಡ್ತಾ ಇದ್ದಾರೆ ಆ ರೀತಿ. ಬಟ್ ನನಗೆ ಯಾವುದೇ ಮಾಹಿತಿ ಇಲ್ಲ, ಗೊತ್ತಿಲ್ಲ ನನಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.